ಆಪತ್ತು ಸಚಿವೆ ಕುಟುಂಬಕ್ಕೆ ಕಂಟಕ ಆಯ್ತಾ? ಹಾಗಾದ್ರೆ ಜ್ಯೋತಿಷಿ ಮಾತು ನಿರ್ಲಕ್ಷ್ಯ ಮಾಡಿದ್ದೆ ಅಪಘಾತಕ್ಕೆ ಕಾರಣ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಸೋದರ ಚನ್ನರಾಜ್ ಹಟ್ಟಿಹೊಳೆ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಜ್ಯೋತಿಷಿ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಹಾಗಾದ್ರೆ ಅಪಘಾತ ಸಂಭವಿಸಿದ? ಕುಟುಂಬಕ್ಕೆ ಮೊದಲೇ ಜ್ಯೋತಿಷಿಗಳು ಎಚ್ಚರಿಕೆ ನೀಡಿದ್ರು ಅಂತ ಹಟ್ಟಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಮಣದ ಹಿಂದೆ ಮುಂದೆ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆ ಕೊಟ್ಟಿದ್ರು. ಮನೆಯಲ್ಲಿ ದುರ್ಘಟನೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಜ್ಯೋತಿಷಿಗಳ ಎಚ್ಚರಿಕೆ ನಡುವೆಯೂ ನಮ್ಮಿಂದ ಅಚಾತುರ್ಯ ಆಗಿದೆ. ಜ್ಯೋತಿಷಿ ಸಲಹೆ ಬಳಿಕವೂ ಎಚ್ಚರಿಕೆ ವಹಿಸದೆ ನಿರ್ಲಕ್ಷಿಸಿದ್ವಿ. ಘಟನೆಯಲ್ಲಿ ಕಾರು ಚಾಲಕನ ತಪ್ಪು ಏನೂ ಇಲ್ಲ. ನಾಯಿ ಅಡ್ಡ ಬಂದಿದ್ದರಿಂದ ತಪ್ಪಿಸಲು ಹೋಗಿ ಅಪಘಾತ ಆಗಿದೆ ಅಂತ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜ್ಯೋತಿಷಿ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅಪಘಾತ ಸಂಭವಿಸಿದ ಅನ್ನುವಂತ ಪ್ರಶ್ನೆ ಕಾರಣ ಆಗಿರೋದು ಚನ್ನರಾಜ್ ಹಟ್ಟಿಹೊಳಿ ಅವರ ಈ ಹೇಳಿಕೆ. 5 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು 15 ನಿಮಿಷ ಸಮಯ ಇತ್ತು. ಅಷ್ಟರೊಳಗೆ ನಾಯಿ 2 ನಾಯಿ ಅಡ್ಡ ಬಂತು. 2 ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ತಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರಬಹುದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತೆ ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು. ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ L1 ಮತ್ತು L4 ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. ಎಲ್ಲ ಮಾತುಕತೆನೂ ಆಯಿತು. ಇವಾಗ ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಕರಿ ದಾಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನ್ಯಾಗೂ ಅಂತಾರು. ಹಿರಿಯರು ಹೇಳಿದ್ರು, ನಮಗೆ ಬೇಕಾದವರು ಹೇಳಿದ್ರು, ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದ್ರು. ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ಈಗ ನಮ್ಮಿಂದನೇ ಜರುಗಿದೆ. ಅದು ಆಗಬಾರ್ದಾಗಿತ್ತು, ಈ ಘಟನೆ ಒಂದು ಆಗಬಾರ್ದಾಗಿತ್ತು. ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ, ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ. ಬ್ಯಾಡ್ ಬಿಡಪ್ಪ, ಬೆಳಗ್ಗೆ ಎದ್ದು ಎಲ್ಲರೂ ಹೊಳೆಗೆ ಜಳಕಕ್ಕೆ ಹೋಗೋಣ, ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ. ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರೆ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಜ್ಯೋತಿಷಿಗಳು ಮೊದಲೇ ಹೇಳಿದ್ರು ಎಚ್ಚರಿಕೆಯಿಂದ ಇರಿ, ಏನಾದ್ರೂ ಅವಘಡ ಆಗೋ ಸಾಧ್ಯತೆ ಇದೆ ಅಂತ. ಆದ್ರೆ ನಾವು ನಿರ್ಲಕ್ಷ್ಯ ಮಾಡಿದ್ದೆ ತಪ್ಪಾಯ್ತು, ನಮ್ದೇ ತಪ್ಪು ಅಂತ ಚನ್ನರಾಜ್ ಹಟ್ಟಿಹೊಳಿ ಅವರು ಹೇಳ್ತಾ ಇದ್ರು. ಏನ್ ಕತೆ, ಜ್ಯೋತಿಷಿಗಳು ಏನ್ ಎಚ್ಚರಿಕೆ ಕೊಟ್ಟಿದ್ರಂತೆ? ಅದೇ ಹಾಗಾದ್ರೆ ಅಪಘಾತಕ್ಕೆ ಕಾರಣ ಆಯ್ತಾ ಅಂತ? ಹೌದು ಪ್ರಗತಿ, ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸಿದ ಕಾರು ಅಪಘಾತಕ್ಕೆ ಈಡಾಗಿರುವಂಥದ್ದು. ಅಪಘಾತ ಆದ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ವಿಜಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆಗೆ ದಾಖಲಾಗಿರುವಂಥದ್ದು. ಆದರೆ ಅದೇ ಕಾರಣದಲ್ಲಿದ್ದ ಚನ್ನರಾಜ್ ಹಟ್ಟಿಹೊಳಿ ಅವರು ಇವತ್ತು ಬೆಳಗ್ಗೆ ಚಿಕಿತ್ಸೆ ಪಡೆದು ಮನೆಗೆ ಹೋಗಿದ್ರು. ಮನೆಗೆ ಹೋದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈಗಷ್ಟೇ ಮಾಹಿತಿಯನ್ನು ನೀಡಿರುವಂಥದ್ದು ಮಾಧ್ಯಮಗಳ ಎದುರು. ಈ ಒಂದು ಘಟನೆಗೆ ನಮ್ಮ ಅಚಾತುರ್ಯವೇ ಕಾರಣ, ನಮಗೆ ಸಂಕ್ರಮಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರು ಅಂತೇಳಿ ಸಾಕಷ್ಟು ಹಿರಿಯರು ಹೇಳಿದ್ರು, ಅದ್ರ ಜೊತೆಗೆ ಜ್ಯೋತಿಷಿಗಳು ಹೇಳಿದ್ರು. ಆದರೆ ನಾವು ಜ್ಯೋತಿಷಿಗಳ ಮಾತನ್ನ ಕೇಳದೆ ನಿಷ್ಕಾಳಜಿ ವಹಿಸಿದ್ವಿ. ಹೀಗಾಗಿ ಈ ಒಂದು ಘಟನೆಗೆ ನಮ್ಮದೇ ತಪ್ಪು ಕಾರಣ ಅಂತೇಳಿ ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ CLP ಸಭೆ ಆಯಿತು. ಸಭೆ ಆದ ಬಳಿಕ ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ಅವರ 7th ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿ ಊಟವನ್ನು ಮಾಡ್ತಾರೆ. ಬಳಿಕ ರಾತ್ರಿ 12 ಗಂಟೆ ಸುಮಾರಿಗೆ ಅವರು ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಬೆಳಗಾವಿಗೆ ಬರ್ತಾ ಇದ್ದಾರೆ. ಬೆಳಗಾವಿ ಬರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ 5:30 ಸುಮಾರಿಗೆ ನಾಯಿ ಅಡ್ಡ ಬಂತು ಅನ್ನೋ ಒಂದು ಕಾರಣಕ್ಕೆ ಆ ನಾಯಿಯನ್ನು ಉಳಿಸಲು ಹೋಗಿ ಆ ಒಂದು ವಾಹನ ಏನು ಡಿವೈಡರ್ಗೆ ಗುಡ್ಡಿ ಬಳಿಕ ಮರಕ್ಕೆ ತಾಗಿರುವಂಥದ್ದು. ಕಾರು ಕೂಡ ಸಾಕಷ್ಟು ನುಜ್ಜಾಗಿರುವಂಥದ್ದು. ಆದರೆ ಈ ಒಂದು ಘಟನೆಗೆ ಮುನ್ನವೇ ಅಂದರೆ ಎಚ್ಚೆತ್ತುಕೊಂಡು ಇರುವಂತೆ ಸಂಕ್ರಮಣ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗ್ತವೆ, ಎಚ್ಚರಿಕೆ ವಹಿಸಿ ಅಂತೇಳಿ ಹಿರಿಯರು ಅಥವಾ ಜ್ಯೋತಿಷಿಗಳು ಹೇಳಿದ್ರು ಕೂಡ ಮಾತನ್ನ ನಿಷ್ಕಾಳಜಿ ತೋರದೆ ಇದ್ದಿದ್ದೇ ಈ ಒಂದು ಆ ಮಾತನ್ನ ಅವರು ಗಂಭೀರವಾಗಿ ಪರಿಗಣಿಸಿದ್ದಿದ್ದೇ ಈ ಒಂದು ಅವಘಡಕ್ಕೆ ಕಾರಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಿರುವಂಥದ್ದು ಸಹಜವಾಗಿ. ಯಾಕಂತಂದ್ರೆ ಪ್ರತಿ ಸಲನೂ ಅವರು ಬೆಂಗಳೂರಿಂದ ಬೆಳಗಾವಿ ಬರ್ತಕ್ಕಂಥ ಸಂದರ್ಭದಲ್ಲಿ
ಬೆಂಗಳೂರಿನ ದಾವಣಗೆರೆವರೆಗೆ ಒಬ್ಬರು ಚಾಲಕರಿದ್ದರೆ ದಾವಣಗೆರೆಯಿಂದ ಬೆಳಗಾವಿ ತನಕ ಮತ್ತೊಬ್ಬರು ಚಾಲಕರು ಇರ್ತಾರೆ. ನಿನ್ನೆ ಚಾಲಕ ಕೂಡ ಚಂದ್ರರಾಜ್ ಹಟ್ಟಿ ಅವರಿಗೆ ಸ್ವತಃ ಕಾಲ್ ಮಾಡಿದ್ದ, ನಾನು ದಾವಣಗೆರೆವರೆಗೂ ಬರ್ತೀನಿ, ಅಲ್ಲಿಂದ ನೀವು ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಕೂಡ ಬೇಡ, ನಾಳೆ ಸಂಕ್ರಮಣ ಇದೆ, ಹೀಗಾಗಿ ಎಲ್ಲರೂ ಕೂಡ ಹೊರಗೆ ಎಲ್ಲರೂ ಊಟಕ್ಕೆ ಹೋಗೋಣ, ಸ್ನಾನ ಮಾಡೋಕ್ಕೆ ಹೋಗೋಣ, ನೀವು ಬೆಳಗಾವಿಯಲ್ಲೇ ಇರಿ ಅಂಥೇಳಿ ಹೇಳಿದೆ ಅಂತೇಳಿ ಆ ಸಂಗತಿಗಳನ್ನು ಕೂಡ ಚಂದ್ರರಾಜ್ ಹಟ್ಟಿಹೊಳಿ ಅವರು ಮಾಧ್ಯಮಗಳ ಎದುರು ರಿವೀಲ್ ಅನ್ನು ಮಾಡಿರುವಂಥದ್ದು. ಎಲ್ಲೊಂದು ಕಡೆ ಜ್ಯೋತಿಷಿಗಳೇ ಹೇಳಿದ್ದ ಮಾತನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದೇ ಈ ಒಂದು ಅವಘಡಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.